ನಮಸ್ತೆ ನಮ್ಮ ಪ್ರಿಯ ಬಾಂಧವರೇ, ನಮ್ಮ ಪದ್ಮಾವತಿ ಚಾನಲ್ಗೆ ಸ್ವಾಗತ. ಬಾಂಧವರು, ಇವತ್ತು ನಾವು ನೋಡ್ತಿರೋವಂಥದ್ದು ಕಟ್ಟು ಬಿಚ್ಚೋ ಮಂತ್ರ ಅಥವಾ ಸಕಲ ಕಟ್ಟುಗಳನ್ನು ಬಿಚ್ಚುವಂಥ ಒಂದು ಮಂತ್ರ. ಇದು ಯಾಕೆಂದರೆ ಸಾಕಷ್ಟು ಕಟ್ಟುಗಳದು ನಿಮಗೆ ನೀವೇ ಕೂಡ ಮಾಡ್ಕೋಬೋದು. ಇದು ಸಾಕಷ್ಟು ಜನ ತೊಂದರೆಗಳಿರೋ ಅಂಥವ್ರಿಗೆ ಕಟ್ಟುಗಳನ್ನ ಹಾಕ್ಕೊಂಡಿರೋ ಅಂಥವ್ರು. ಮತ್ತು ನಾನು ಇನ್ನೂ ಒಂದು ಚಾನಲ್, ನನ್ನ ಒಂದು ಲಕ್ಷ ಚಾನಲಲ್ಲಿ ಹೇಳಿದ್ದೆ, ನಿಮಗೆ ನೀವೇ ಕೆಲವೊಂದು ದಿಗ್ಬಂಧನೆ ಮಾಡ್ಕೊಂಡು ಕೂತ್ಕೊಂಡ್ಬಿಡ್ತೀರಾ. ಆ ದಿಗ್ಬಂಧನೆ ಹಾಕ್ಕೊಂಡಿರ್ತೀರ, ಅದು ಬಿಚ್ಕೊಳ್ಳೋದಿಲ್ಲ. ಅಂದರೆ ನೀವು ಕಟ್ಟನ್ನ ಬಿಚ್ಚಲ್ಲ. ಅದೇನಾಗುತ್ತೆ, ನಿಮಗೆ ನೀವೇ ಕಟ್ಟು ಹಾಕ್ಕೊಂಡು ನಿಮ್ಮ ಯಾವುದೇ ಕೆಲಸ ಕಾರ್ಯಗಳು ಫಲ ಸಿಕ್ಕಲ್ಲ, ಯಾವ ಮಂತ್ರಗಳು ಫಲ ಸಿಕ್ಕಲ್ಲ, ಯಾವ ಒಂದು ಪೂಜೆಗಳು ಫಲ ಸಿಕ್ಕಲ್ಲ. ಯಾಕೆಂದರೆ ನಿಮಗೆ ನೀವೇ ಕಟ್ಟಾಕೊಂಡ್ಬಿಟ್ಟಿರ್ತೀರ. ಅವಾಗ ಏನಾಗುತ್ತೆ, ಆ ಕಟ್ಟಿರೋದ್ರಿಂದ ಯಾವುದೇ ಕೆಲಸಗಳು ನಿಮ್ಗೆ ಸಕ್ಸಸ್ ಆಗಲ್ಲ. ನಿಮಗೆ ನೀವೇ ಇಲ್ಲಿ ತೊಂದರೆ ಮಾಡ್ಕೊಂಡಿರೋದು, ಬೇರೆ ಯಾರೂ ನಿಮಗೆ ಕಟ್ಟು ಹಾಕಿರಲ್ಲ, ನಿಮಗೆ ನೀವೇ ತೊಂದರೆ ಮಾಡ್ಕೊಂಡಿರ್ತೀರ. ಅಂಥದ್ದು ಕಟ್ಟುಗಳನ್ನ ಇದು ಬಿಚ್ಚೋ ಅಂಥ ಒಂದು ಕಟ್ಟು, ಸಕಲ ಕಟ್ಟುಗಳನ್ನ ಬಿಚ್ಚೋ ಅಂಥದ್ದು. ಇದು ಸಾಕಷ್ಟು ಬರೀ ಕಟ್ಟಿಗೆ ಎಲ್ಲ, ಬೇರೆ ಬೇರೆ ರೀತಿ ಕೂಡ ಬರುತ್ತೆ. ಇದು ಯಾರಿಗಾದ್ರೂ ಕೆಟ್ಟ ದೃಷ್ಟಿ ಆಗಿದ್ದರೆ ಅದು ಕೂಡ ಇದನ್ನು ಮಾಡ್ಬೋದು. ನಿಂಬೆಹಣ್ಣು ಇಟ್ಕೊಂಡು ನಿವುಳಿಸಿ 21 ಬಾರಿ ನಿವುಳಿಸ್ಬೋದು. ಅದೇ ರೀತಿ ಇನ್ನೂ ಕೆಲವೊಂದು ನೆಗೆಟಿವ್ ಇದ್ದಾಗ ಬೇರೆ ಬೇರೆ ರೀತಿಯಲ್ಲಿ ಅವರು ಹೊರಗಡೆ ಹೋಗಿ ಏನೋ ಒಂದು ತುಳಿದು ಪಳೆದು ಬಂದಿರ್ತಾರೆ. ಕೆಲವೊಂದು ಈಚೆ ನಿಂಬೆಹಣ್ಣುಗಳು ಮೊಟ್ಟೆಗಳೆಲ್ಲ ಹೊಡೆದಿರ್ತಾರೆ. ಅದನ್ನೆಲ್ಲ ತುಳ್ಕೊಂಡು ಮನೆಗೆ ಬರ್ತಾರೆ. ಬಂದಾಗ ಈಗೆಲ್ಲ ಎಲ್ಲಿ ಏನು ಕೈ ಕಾಲು ಏನು ತೊಳೆಯಲ್ಲ, ಸೀದಾ ಮನೆಗೆ ಬರ್ತಾರೆ, ಶೂ ಆ ಕಡೆ ಬಿಸಾಕ್ತಾರೆ, ಚಪ್ಪಲಿನೋ ಶೂನೋ ಬಿಟ್ಟು ಸೀದಾ ಒಳಗೆ ಬರ್ತಾರೆ. ಈ ರೀತಿ ಕೆಲವೊಬ್ಬರು ಮಾಡ್ತಾರೆ. ಇನ್ನು ಕೆಲವ್ರು ಹಾಕ್ಕೊಂಡಿದ್ರು ಕೂಡ ಕೆಲವೊಂದು ಆ ನೆಗೆಟಿವ್, ಅದ್ರ ಗಾಡಿ ಮೇಲೆ ಹತ್ತಿಸ್ಕೊಂಡೋದು ಅಥವಾ ಏನು ಆದಾಗ ಆ ನೆಗೆಟಿವ್ ಎಲ್ಲಿ ಹೋಗುತ್ತೆ, ನಮಗೆ ಬರುತ್ತೆ. ಗಾಡಿ ಮೇಲೆ ಹತ್ಕೊಂಡು ಹೋಗಿರ್ತದೆ. ಈ ರೀತಿ ಅದ್ರ ಕಡೆ ಕೆಲವೊಂದು ಸರಿ ಗಾಡಿ ಮೇಲೆ ಕೂಡ ನೀವು ಅಬ್ಸರ್ವ್ ಮಾಡ್ಬೋದು. ಕೆಲವೊಂದು ಗಾಡಿಗಳು, ಚೆನ್ನಾಗಿರೋ ಗಾಡಿಗಳು ಕೂಡ ಏನಾದ್ರು ತೊಂದರೆಗಳು ಹಾಕ್ತಾನೇ ಇರ್ತವೆ. ಅದು ಯಾವಾಗ ಅಂದ್ರೆ ಏನೋ ಅರ್ಜೆಂಟ್ ನಿಮ್ಮ ಕೆಲಸ ಇರ್ತದೆ, ಆವಾಗ ಇವು ಕೆಲಸಗಳು ಕೈ ಕೊಡ್ತವೆ. ಇಂಥದ್ದೆಲ್ಲ ಏನಕ್ಕಾಗುತ್ತೆ ಅಂದರೆ, ನಿಮಗೆ ನೀವೇ ಒಂದು ಕಟ್ಟನ್ನು ಒಂದು ಏರ್ಪಣೆ ಮಾಡ್ಕೊಂಬಿಟ್ಟಿರ್ತೀರ. ನಿಮಗೆ ನೀವೇ ಕಟ್ಟು ಆ ಒಂದು ಮಾಡ್ಕೊಂಡಿರೋದ್ರಿಂದ ನಿಮ್ಮ ಎಲ್ಲ ಕೆಲಸಗಳು ಈ ರೀತಿ ತುಂಡಾಗ್ತಾ ಬರ್ತವೆ. ಇಂಥದನ್ನ ಬಿಚ್ಕೋಬೇಕು ಅಂತಂದರೆ ಈ ಒಂದು ಮಂತ್ರನ ನೀವು ಸಿದ್ಧಿ ಮಾಡ್ಕೋಬೇಕು. ಈ ಸಿದ್ಧಿ ಮಾಡಿಕೊಂಡು ನೀವು ಈ ಮಂತ್ರನ ಹೇಳ್ಕೊಂಡು ನೀರೆಲ್ಲಾದರೂ ಇಟ್ಕೊಂಡು, ಒಂದು ತಂಬಿಗೆ ನೀರು ಇಟ್ಕೊಂಡಾದರೂ ಹೇಳ್ಬೋದು. ಹೇಳಿ ಅದನ್ನು ನೀವು ಸಿಂಪಡಣೆ ಮಾಡ್ಕೋಬೋದು, ಅಥವಾ ಸ್ನಾನಕ್ಕೆ ಬಳಸ್ಕೋಬೋದು, ಅಥವಾ ನಿಂಬೆಹಣ್ಣು ಕೈಲಿ ಇಟ್ಕೊಂಡು ಇದನ್ನು ಹೇಳ್ಕೊಂಡು ಇದನ್ನು ಒಂದು ಕೂಡ ನಿಂಬೆಹಣ್ಣ 3 ದಾರಿ ಸೇರಿರೋ ಜಾಗದಲ್ಲಿ ಕೂಡ ತುಳಿಬೋದು, ಅಥವಾ ಭಸ್ಮ ತೊಗೊಂಡು ಇಳಿಸಿ ಬಿಸಾಕ್ಬೋದು. ಇನ್ನೂ ಇದಕ್ಕೇನಪ್ಪ ಅಂತಂದರೆ ಸೌತೆಕಾಯಿ, ಎಲ್ಲರಿಗೂ ಸಾಮಾನ್ಯ ಗೊತ್ತೇ ಇರುತ್ತೆ ಸೌತೆಕಾಯಿ. ಆ ಸೌತೆಕಾಯಿನ ಕೂಡ ತಗೊಂಡು ಎಲ್ಲ ನಿವುಳಿಸ್ಬಿಟ್ಟು ಅದನ್ನು ಕಟ್ ಮಾಡಬಾರ್ದು, ಬಿಸಾಕಿ ಬಂದುಬಿಡಬೇಕು. ಎಲ್ಲರೂ ಉಂಡೆಗೆ ಅದು ಹೇಗಿರುತ್ತೆ ಅದನ್ನು ನಿವುಳಿಸ್ಬಿಟ್ಟು 4 ದಾರಿ ಕುಡಿದ ಹತ್ರನೋ, ಅಥವಾ 3 ದಾರಿ ಕುಡಿರೋ ಹತ್ರನೋ, ಅಥವಾ ಪಾಳು ಬಿದ್ದ ಜಾಗದ ಹತ್ರನೋ, ಅಥವಾ ಪಾಳು ಒಂದು ಜಾಗದಲ್ಲಿ ಎಲ್ಲೇ ಆಗಲಿ ಜನ ಓಡಾಡ್ದಿರೋ ಅಂಥ ಒಂದು ಸ್ಥಳ ಇರಬೇಕು. ಯಾಕೆಂದರೆ ಓಡಾಡೋ ಸ್ಥಳದಲ್ಲಾದರೆ ಯಾರೋ ಏನೋ ಬಿಟ್ಟು ಬೀಳಿಸ್ಕೊಂಡು ಹೋಗಿದ್ದಾರೆ ಅಂತ ಎತ್ಕೊಂಡು ತಿನ್ಕೊತಾರೆ. ಯಾಕೆಂದರೆ ಪಾಪ ಅವರು, ನೀವು ಪಟ್ಟಿದ ಕಷ್ಟ ಅವ್ರಿಗೋಗುತ್ತೆ. ಆ ರೀತಿ ಮಾಡೋಕ್ಕೆ ಹೋಗಬೇಡಿ ಪಾಪ. ಮತ್ತೆ ಅವ್ರಿಗೆ ತೊಂದರೆ ಆದಾಗ ಪಾಪ ಅವ್ರು ಯಾರ ಹತ್ರ ಹೇಳ್ಕೊಳ್ತಾರೆ. ಹಂಗಾಗಿ ಬೇಡ. ಯಾವ್ದಾದ್ರು ಜನ ಓಡಾಡ್ದಿರೋ ಅಂಥ, ಜನಸಂದಣಿ ಇಲ್ದಿರೋ ಅಂಥ ಜಾಗದಲ್ಲಿ ಬಿಸಾಕಿ ಅದನ್ನು. ಇನ್ನು ನಿಮಗೆ ಈ ರೀತಿ ತೆಂಗಿನಕಾಯಿ ಕೂಡ ನಿಗುಳಿಸ್ಬಿಟ್ಟು ಹೊಡಿಬೋದು ಅದನ್ನು, ಅದು ಕೂಡ ಆಗುತ್ತೆ. ನಿಂಬೆಹಣ್ಣು ಆಗುತ್ತೆ. ಈ ರೀತಿ ಮಾಡ್ಕೊಳ್ಳಿ. ಲಾಸ್ಟಲ್ಲಿ ಈ ಮಂತ್ರನ ಸಿದ್ಧಿ ಮಾಡ್ಕೊಂಡು ಇದನ್ನು 108 ಬಾರಿ ಮಾಮೂಲಿಯಾಗಿ ಮಾಡ್ಕೋಬೋದು. ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ 108 ಬಾರಿ, ಅಥವಾ ಗ್ರಹಣ ಇದರಲ್ಲಿ 108 ಬಾರಿ. ಇಲ್ಲ ಇನ್ನು ಬೇರೆ ದಿವಸದಲ್ಲಿ ಭಾನುವಾರ, ಗುರುವಾರ, ಯಾಕೆ ನಾಳೆ ಗುರುಪುಷ್ಯ ಯೋಗ ಇದೆ, ಹಂಗಾಗಿ ನಾನು ಇದನ್ನು ಕೊಟ್ಟೆ. ಇದನ್ನು ನೀವು ನಾಳೆ ಗುರುಪುಷ್ಯ ಯೋಗದಲ್ಲಿ ಕೂಡ ಮಾಡ್ಬೋದು. ಮತ್ತು ನಾಳೆ ಮೂಲಿಕೆ ಕೂಡ ಯಾರಿಗಾದ್ರು ಜ್ಞಾಪನ ಇದ್ದು, ನಾನು ಮೊನ್ನೆ ಕೂಡ ಮೂಲಿಕೆದು ಒಂದು ಮಂತ್ರ ಕೊಟ್ಟಿದ್ದೀನಿ. ಆ ಮಂತ್ರನ ನೋಡ್ಕೊಂಡು ನೀವು ಕೂಡ ಅದರಲ್ಲಿ ಕೂಡ ಗಿಡನ ಕೀಳ್ಬೋದು. ಯಾವ್ಯಾವ ಗಿಡ ಕೀಳಬೇಕು, ಹೆಂಗೆ ಕೀಳಬೇಕು ಅನ್ನೋದು ಕೂಡ ನಾನು ಕೊಟ್ಟಿದ್ದೀನಿ. ಅದನ್ನು ನೀವು ಮಾಡ್ಕೋಬೋದು. ಮತ್ತು ಇನ್ನೊಂದೇನಪ್ಪ ಅಂತಂದರೆ, ಈ ಕೆಲವು ಗಿಡಗಳನ್ನ ಕೀಳ್ಬೇಕಾದ್ರೆ ಚಾಕುನೋ ಅಥವಾ ಏನೋ ಒಂದು ಕಬ್ಬಿಣದ್ದು ತಗೊಂಡೋಗಿ ತೆಗಿತೀರ, ಅದು ಕಬ್ಬಿಣದ್ದೆಲ್ಲ ಮುಟ್ಟಿಸಿದ್ರೆ ಅದು ಕೆಲಸ ಆಗಲ್ಲ. ಹಾಗಾಗಿ ನೀವು ಹಾಗೆ ಒಂದು ಕಡ್ಡಿನ ಒಂದು ಶಾರ್ಪಾಗಿ ಮಾಡಿಕೊಂಡು ಅದನ್ನು ನೀವು ಆ ರೀತಿ ಮಾಡ್ಕೋಬೋದು.
ಹಂಗೆ ಮಾಡಿಕೊಂಡಾಗ ನಿಮ್ಗೆ ಅದು ಕೆಲಸಕ್ಕೆ ಬರುತ್ತೆ. ನಾನು ಕೆಲವೊಂದರಲ್ಲಿ ಮಂತ್ರ ಕೂಡ ಕೊಟ್ಟಿದ್ದೆ, ಗಿಡ ನಾನು ಕೀಳ್ಬೇಕಾದ್ರೆ ಯಾವ ರೀತಿ ನೀವು ತರಬೇಕು ಅನ್ನೋದು ಕೂಡ ಅದನ್ನು ನೋಡ್ಕೊಳ್ಳಿ. ಅದನ್ನು ನೋಡಿಕೊಂಡು ಆ ಸಮಯದಲ್ಲಿ ನೋಡ್ಕೊಂಡು ನೀವು ತೊಗೊಂಡು ಬಂದು ಅದನ್ನು ನಿಮ್ಮ ಕೆಲಸಗಳಿಗೆ ನೀವು ಬಳಸ್ಕೋಬೋದನ್ನು ಈ ರೀತಿಯಾಗಿ ನಿಮಗೆ. ಅದಕ್ಕಾಗಿ ಏಕೆ ನಾಳೆ ಒಂದು ಇರೋದ್ರಿಂದ ನಿಮಗೆ ಇದು ಕೊಟ್ಟಿದ್ದೀನಿ. ಗಿಡದ ಕೂಡ ನಿಮ್ಮ ಇದರಲ್ಲಿ ನಾನು ಕೊಟ್ಟಿದ್ದೀನಿ ಅನಿಸುತ್ತೆ. ಇದರಲ್ಲಿ ಇಲ್ಲ ಅಂತಂದರೆ ಲಕ್ಷ ಚಾನಲ್ ಇರುತ್ತೆ, ಇಲ್ಲ ಇದರಲ್ಲೇ ನಾನು ಕೊಟ್ಟಿರೋ ಪದ್ಮಾವತಿ ಚಾನಲ್ ನಾನು ಕೊಟ್ಟಿದ್ದೀನಿ ಅಂತ ಅಂದ್ಕೊಂಡು ಇದನ್ನು ಇದು ಮಾಡ್ಕೊಳ್ಳಿ. ನಿಮ್ಮ ದೇಹದಲ್ಲಿ ನೀವೇ ಹಾಕ್ಕೊಂಡಿರೋ ಅಂಥ ಕಟ್ಟುಗಳನ್ನ ಇದನ್ನು ಬಿಚ್ಕೊಳ್ಳಿ ಅಂತ ಹೇಳ್ತಾ, ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ಸಬ್ಸ್ಕ್ರೈಬರ್ ಆಗಿ. ಯಾರು ಹೊಸ್ದಾಗಿ ನೋಡ್ತಿರ್ತೀರೋ ಅವರು ತಕ್ಷಣ ನಾನು ಅಲ್ಲಿ ಒಂದು ಬೆಲ್ ಬಟನ್, ಒಂದು ಬೆಲ್ದು ಬರುತ್ತೆ ಮಾರ್ಕು, ಅದ್ರ ಮೇಲೆ ಟಚ್ ಮಾಡಿದಾಗ ಹಾಲ್ ಅಂತ ಬರುತ್ತೆ. ಅದನ್ನು ಟಚ್ ಮಾಡಿದಾಗ ನಾನು ನಿಮಗೆ ಕೊಟ್ಟ ಎಲ್ಲ ಮಾಡಿದಂಥ ವೀಡಿಯೋಗಳು ತಕ್ಷಣಕ್ಕೆ ನಿಮ್ಮ ಕೈ ಸೇರ್ತವೆ ಅಂತ ಹೇಳ್ತಾ, ಮರಿದಂಗೆ ಸಬ್ಸ್ಕ್ರೈಬರ್ ಬಾರಿ, ಕಾಮೆಂಟ್ ಹಾಕಿ, ಏನು ಇದರೊಳಗಿಂದ ನಿಮಗೇನು ಅರ್ಥ ಆಗಿದೆ, ಏನು ಅರ್ಥ ಆಗಿಲ್ಲ ಅನ್ನೋದು ಕೂಡ ನಿಮಗೆ ಹಾಕಿ ಅಂತ ಹೇಳ್ತಾ, ಇನ್ನೂ ಹೆಚ್ಚಿನ ಇದರಿಂದ ಮಾಹಿತಿ ಬೇಕು ಅಂದರೆ ನಂದು ಇನ್ನೂ ಒಂದು ಚಾನಲ್ ಇದೆ, ಲಕ್ಷ ಚಾನಲ್ ಅಂತ, ಅದನ್ನು ನೀವು ಫಾಲೋ ಮಾಡ್ಬೋದು ಅಂತ ಹೇಳ್ತಾ, ಇದುವರೆಗೂ ನನ್ನ ಒಂದು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ನನ್ನ ಬಾಂಧವರೇ.